ಭಕ್ತಿಂ ಕೃತ್ವ ಅನ್ಯದೇವೇಶು ಬ್ರಹ್ಮರುದ್ರಾದಿಕೇಶಪಿ ಸರ್ವೋತ್ಕರ್ಷಮವಿಜ್ಞಾಯ ವಿಷ್ಣೋರ್ಯಾತಿ ತಮೋ ಧ್ರುವಂ. ಸಮಸ್ತ ಸಜ್ಜನರಿಗೂ ಶುಭ ನಮಸ್ಕಾರ. ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಮಧ್ವಾಚಾರ್ಯರು ಈ ಒಂದು ತಂತ್ರಸಾರ ಸಂಗ್ರಹದಲ್ಲಿ ಕೊಟ್ಟಂತಹ ಒಳ್ಳೆಯ ಅಪೂರ್ವವಾದ ವಾಕ್ಯ, ಅನ್ಯ ದೇವತೆಗಳನ್ನು ಅವರವರ ಸ್ಥಾನದಲ್ಲಿ ಉಪಾಸನೆ ಮಾಡದಿದ್ದರೆ ಅವರನ್ನು ವಿಷ್ಣುವಿಗೆ ಸರಿಸಮಾನವಾಗಿ ಅಥವಾ ವಿಷ್ಣುವಿನ ಮೇಲೆ ಅವರ ಸ್ಥಾನವನ್ನು ಕಲ್ಪನೆ ಮಾಡಿ ಉಪಾಸನೆ ಮಾಡೋದ್ರಿಂದ ಸ್ಪಷ್ಟವಾಗಿ ನರಕವೇ ಮೊದಲಾದಂತಹ ಅಂಧತಮಸ್ಸಿಗೆ ಕಾರಣರಾಗ್ತೀರಾ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಯಾಕೆ ಈ ಮಾತು ಅಂತಂದರೆ, ಈಗಿನ ಕಾಲದಲ್ಲಿ ನಾವು ನೋಡಿದಂತೆ ನಮಗೆ ರುದ್ರದೇವರು ಬಹಳ ಪ್ರೀತಿ, ದುರ್ಗೆ ಬಹಳ ಪ್ರೀತಿ, ಇಷ್ಟ ದೇವರು ಅಂತ ಬೇರೆ ಇದ್ದಾರೆ, ಇಷ್ಟ ಗುರುಗಳು ಅಂತ ಬೇರೆ ಇದ್ದಾರೆ. ಸರಿ, ಸಂತೋಷ, ಅವರ ಪೂಜೆ, ಉಪಾಸನೆ, ಪ್ರದಕ್ಷಿಣೆ, ವಂದನೆ ಇತ್ಯಾದಿಗಳೆಲ್ಲ ಮಾಡಿ. ಆದರೆ ಸರ್ವೋತ್ತಮ ಭಗವಂತ, ಅವನ ವಿಷ್ಣು, ಅವನ ಪಾರ್ಷದರು ಇವರೆಲ್ಲ, ಅವನ ಪರಿಚಾರಕರು ಇವರೆಲ್ಲ, ಪರಿವಾರದವರು ಅಂತ ತಿಳಿದು ಮಾಡಿ. ಹೀಗಾಗಿ ಆ ಥರ ಪೂಜೆ ಮಾಡೋದ್ರಿಂದ ಅಥವಾ ಉಪಾಸನೆ ಮಾಡೋದ್ರಿಂದ ಸಮಸ್ತ ಫಲವನ್ನು ನಾವು ಅನುಭವಿಸ್ಬೋದಂತೆ. ಇಲ್ಲ ಅಂತಂದರೆ ನಯಜ್ಞ ನಚತೀರ್ಥಾನಿ ನೋಪವಾಸ ವ್ರತಾನಿ ಚ ದೈವತಾನಿ ಚ ಸರ್ವಾಣಿ ತ್ರಾತುಂ ಶಕ್ನಃ ಕ್ವಚಿತ್. ಯಾವ ವ್ಯಕ್ತಿ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಯದೆ, ಅರ್ಥ ಮಾಡಿಕೊಳ್ಳದೆ ಬೇರೆ ದೇವತೆಗಳನ್ನು ಸರ್ವೋತ್ತಮ ಅಥವಾ ವಿಷ್ಣುವಿಗೆ ಸರಿಸಮಾನ ಅಂತ ಪೂಜೆ ಮಾಡ್ತಾರೋ ಅವನಿಗೆ ಅವನು ಮಾಡಿದಂತಹ ವ್ರತ, ತೀರ್ಥಯಾತ್ರೆ ಮತ್ತು ಹೋಮ ಹವನಗಳು ಯಾವ ಪುಣ್ಯ ಫಲವೂ ಅವನನ್ನು ಕೈ ಹಿಡಿದು ರಕ್ಷಣೆ ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ನಮ್ಮ ಮಧ್ವಾಚಾರ್ಯರು ಹೇಳ್ತಾರೆ. ಯಾಕೆ ಮಾತು ಅಂತಂದರೆ, ಒಂದು ಸಣ್ಣ ಒಂದು ಮಾತು ಯಾವುದು, ಒಂದು ಈ ಹೂವು ಈ ಗುರುಗಳಿಗೆ ಇಷ್ಟನಾ, ಈ ಹೂವು ಈ ದೇವತೆಗಳಿಗೆ ಇಷ್ಟನಾ, ಇಂಥ ದಿನ ಈ ದೇವತೆಗಳಿಗೆ ಪ್ರೀತಿಯೋ, ಇಂಥ ದಿನ ಇಂಥ ಕಾಲ ಈ ಗುರುಗಳಿಗೆ ಇಷ್ಟನಾ ಅಂತ ವಿಚಾರ ಬರ್ತಾ ಇದೆ. ಯಾವುದು, ಗುರುವಾರ ರಾಯರಿಗೆ, ಶನಿವಾರ ಶನಿಗೆ, ಸೋಮವಾರ ರುದ್ರನಿಗೆ. ಖಂಡಿತ ಎಲ್ಲದನ್ನು ಮಾಡಿ, ಎಲ್ಲ ಕಡೆ ಹೋಗಿ ಪ್ರದಕ್ಷಿಣೆ ಸೇವೆ ಮಾಡಿ. ಆದರೆ ಭಗವಂತ ಪ್ರಧಾನ ಅನ್ನೋದನ್ನು ಮರೆತು ಮಾಡಿದ್ರೆ ಫಲ ಆಗೋದಿಲ್ಲ, ಮೊದಲಾದ ಪಾಪಗಳೇ ಬರುತ್ತೆ. ಒಂದು ಹೂವು ವಾದಿರಾಜರಿಗೆ ಗರ್ಕೆ ಇಷ್ಟ ಅಂತ ಹೇಳ್ತಾರೆ. ಹೀಗಾಗಿ ಆ ಗರ್ಕೆಯನ್ನು ಅರ್ಪಣೆ ಮಾಡಬೇಕಾದ್ರೆ ಮೊದಲು ವಾದಿರಾಜರಿಗೆ ಅದು ಇಷ್ಟ ಆಗಬೇಕಾದ್ರೆ ಹಯಗ್ರೀವನ ಪಾದ ನಿರ್ಮಾಲ್ಯವಾದರೆ ಮಾತ್ರನೇ ವಾದಿರಾಜರಿಗೆ ಅದರ ಪ್ರೀತಿ. ಇಲ್ಲ ಅಂತಂದರೆ ಖಂಡಿತ ಪ್ರೀತಿಸೋದಿಲ್ಲಂತೆ. ಆ ಒಂದು ನಾವೇನೋ ಒಂದು ಕೊಡುವಂಥ ಫಲವಾಗಲಿ ಅಥವಾ ಪುಷ್ಪವೇ ಆಗಲಿ, ಪತ್ರೆಯೇ ಆಗಲಿ. ರಾಯರಿಗೆ ಪ್ರದಕ್ಷಿಣೆ ಬಂದರೆ ರಾಯರು ರಾಮದೇವರೇ ಸರ್ವೋತ್ತಮ ಅಂತ ಹೇಳೋ ಅವರ ಮಾತು ಯಾವುದು, ರಾಘವೇಂದ್ರ. ರಾಘವ ಅಂತಂದರೆ ರಾಮ, ಆ ಕುಲದಲ್ಲಿ ರಾಘವನ ರಘುಕುಲದಲ್ಲಿ ಬಂದಂತಹ ರಾಘವ ಅವನೇ ಇಂದ್ರ. ಇಂದ್ರ ಅಂದರೆ ಇದೇ ಐಶ್ವರ್ಯ ಅಂತ, ಅವನೇ ನನಗೆ ದೊಡ್ಡ ಸಂಪತ್ತು ಅಂತ ತಿಳಿದಂತಹ ರಾಯರನ್ನ, ಆ ಹೆಸರಿಂದ ನಾವು ರಾಮದೇವರೇ ದೊಡ್ಡ ಸಂಪತ್ತು ಅಂತ ತಿಳಿದಿರೋ ರಾಯರನ್ನ ನಾವು ಪ್ರದಕ್ಷಿಣೆ ಮಾಡಿದ್ರೆ ನಮಗೆ ಪೂರ್ಣ ಫಲ ಅಂತೆ. ಹೀಗಾಗಿ ಎಲ್ಲರಿಗೂ ಹಲವಾರು ಅದೇ ಹೆಸರುಗಳಿದೆ, ಅದೇ ಅರ್ಥಗಳನ್ನು ಕೊಡುವಂಥ ಹೆಸರುಗಳಿದೆ. ಹೀಗಾಗಿ ಆ ಥರ ಭಗವಂತನ ಪಾರ್ಷದವರು ಅಥವಾ ಭಗವಂತನ ಪರಿವಾರದವರು, ಪರಿಚಾರಕರು ಅಂತ ತಿಳಿಯೋದ್ರಿಂದ ನಮಗೆ ಅವ್ರಿಗೆ ಆ ಥರ ಅದೇ ಸ್ಥಾನದಲ್ಲಿ ಉಪಾಸನೆ ಮಾಡೋದ್ರಿಂದ ನಮಗೆ ಹೆಚ್ಚಿನ ಫಲ. ಇದಕ್ಕೆ ಒಂದು ಸಣ್ಣ ಕಾಮನ್ ಸೆನ್ಸ್ ಹೇಳೋದಾದರೆ, ನಮ್ಮ ಮನೆಗೆ ಯಾರಾದರೂ ನಮ್ಮನ್ನು ಒಳ್ಳೆಯ ಶುಭ ಸಮಾರಂಭಕ್ಕೆ ಆಮಂತ್ರಣ ಕೊಡಲಿಕ್ಕೆ ಬಂದರೆ ಆ ಆಮಂತ್ರಣದ ಪತ್ರದಲ್ಲಿ ನಮ್ಮ ಮನೆಯ ಹಿರಿಯರ ಹೆಸರು ಬರೆದು ಪರಿವಾರದವರು ಸಹ ಬನ್ನಿ ಅಂತ ಕರೀತಾರೆ ಹೊರತಾಗಿ ಚಿಕ್ಕ ಮಗುಗೆ ಅವನ ಹೆಸರು ಬರೆದು ನಿಮ್ಮ ಹಿರಿಯರನ್ನೆಲ್ಲ ಕರ್ಕೊಂಡು ಬನ್ನಿ ಅಂತ ಬರೆಯೋದಿಲ್ಲ ಅಲ್ವಾ. ಇದು ಸಣ್ಣ ಕಾಮನ್ ಸೆನ್ಸ್. ಹಾಗೆ ದೇವರಿಗೆ ಮಾಡುವಂತಹ ಉಪಚಾರ ಮಾಡಿದ್ರೆ ಅವನ ಪರಿವಾರದವರು ಎಲ್ಲರೂ ಸ್ವೀಕಾರ ಮಾಡ್ತಾರೆ. ಪರಿವಾರದವನು ಕೊಟ್ಬಿಟ್ಟು ನಿಮ್ಮ ದೇವರು ಸಹ ನೀವು ಮಾಡಿ ಅಂತಂದರೆ ಅದು ಅವಮರ್ಯಾದೆ ಆಗುತ್ತೆ ಅಲ್ವಾ. ಇದು ಕಾಮನ್ ಸೆನ್ಸ್. ಹೀಗಾಗಿ ನಾನು ಸಹಜವಾಗಿ ತುಂಬ ಸರಿ ಹೇಳೋ ಮಾತುಂಟು, ಇದು ಫಿಲಮ್ ಅಲ್ಲ. ನಮ್ಮ ಸಿನಿಮಾಗಳಲ್ಲಿ ನಾವು ನೋಡಿದಂತೆ ಹೇಗೆ ಒಂದು ಕ್ಯಾರೆಕ್ಟರ್ ತಗೊಂಡ್ರೆ ಆ ಕ್ಯಾರೆಕ್ಟರ್ ಇಡೀ ಚರಿತ್ರೆ ಪೂರ್ತಿ ಹೀರೋ ಅಲ್ಲ. ನಮ್ಮ ದೇವರು ಸಾರ್ವಕಾಲಿಕ ಹೀರೋ. ನೀವು ಎಂಥದ್ದೇ ಸ್ಟೋರಿ ತಗೊಳ್ಳಿ, ಸಾರ್ವಕಾಲಿಕ ಹೀರೋ ನಮ್ಮ ಆ ಭಗವಂತ ನಾರಾಯಣ. ಹೀಗಾಗಿ ಅವನ ಉಪಾಸನೆ ಸರಿಯಾಗಿ ಮಾಡೋದ್ರಿಂದ ಫಲವನ್ನು ನಾವು ಅನುಭವಿಸ್ತೀವಿ ಅಂತ ಹೇಳ್ತಾ ಮಧ್ವಾಂತರ್ಗತ ಕೃಷ್ಣಾರ್ಪಣಮಸ್ತು. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ವರಾಹವರದ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ಸ್ ಮಾಡೋದು ಮರಿಬೇಡಿ.